ಹೊರಗಡೆ ಎಲ್ಲ ಹೋಗ್ತಿರ್ತೀಯ? ಶಾಪಿಂಗ್ ಮಾಲ್ಸ್, ಹೊರಗಡೆ ಪಿಕ್ಚರ್ಸ್, ಮೂವಿ ಹಂಗೆಲ್ಲ ಹೋಗ್ತಿರ್ತೀಯಲ್ಲ? ಮೂವಿ ಹೋಗ್ತೀನಿ, ಓಕೆ ಬಟ್ ಇವಾಗ ಹೋಗ್ತಿಲ್ಲ. ಓಕೆ. ನೀನು ಹೊರಗಡೆ ಹೋದಾಗ ಜನ ನಿನ್ನ ಯಾವ ರೀತಿ ರೆಕಗ್ನೈಸ್ ಮಾಡ್ತಾರೆ? ಸೆಲ್ಫಿ ತಗೋತಾರ ಬಂದು? ಜ್ಞಾನ ತಾನೇ ಅಂತಾರೆ. ನಾನು ಹೇಳ್ತೀನಿ ನಾನೇ ಅಂತ. ಅವಾಗ ಅಂದ್ರೆ ಫೋಟೋಗೆಲ್ಲ ತೆಗ್ಸ್ಕೊಂತಾರೆ. ತುಂಬಾ ನಾನು ಮಾಲ್ ಕಡೆ ಹೋದಾಗ್ಲೂ ತೆಗ್ಸ್ಕೊಂತಾರೆ. ಅಂದ್ರೆ ಕಣ್ಣು ಹಿಡಿತಾರೆ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಆಗ? ತುಂಬಾ ಖುಷಿ ಆಗುತ್ತೆ. ಸೆಲೆಬ್ರಿಟಿ ಫೀಲ್ ಬರುತ್ತಾ? ಬರಲ್ಲ. ಇವಾಗ ಏನು ಓದ್ತಾ ಇರೋದು ನೀನು? ನಾನು ನೆಕ್ಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್. ಅದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡ್ತಿದ್ದೆ? ಅದೇ ಸ್ಕೂಲಲ್ಲೇ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಟೀಚರ್ಸ್ ಎಲ್ಲ ಯಾವ ರೀತಿ ನಿನ್ನ ಮೋಟಿವೇಶನ್ ಮಾಡ್ತಾರೆ? ಯಾಕೆಂದ್ರೆ ನಿಂಗೆ ಶೂಟಿಂಗ್ಸ್ ಇರುತ್ತೆ, ಬಿಡ್ತಾರಾ? ರಜಾಕ್ಕೆಲ್ಲ ಕೊಡ್ತಾರಾ? ಅಂದ್ರೆ ನಾವು ಬೆಂಗಳೂರಿಂದ ಒಂದೊಂದ್ಸಲಿ ಅಪ್ ಅಂಡ್ ಡೌನ್ ಮಾಡ್ತೀವಲ್ವಾ, ನಮ್ಗೆ ಎಕ್ಸ್ಕ್ಯೂಸ್ ಸಿಗುತ್ತೆ ನಾನು ಲೇಟ್ ಆಗಿ ಬರ್ಬೋದು ಅಂತ. ಅಂದ್ರೆ 40 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ನಾನು ಬೆಂಗಳೂರಿಗೆ. ಅಲ್ಲಿಂದ ನಾವು ಫಸ್ಟ್ ಅಪ್ಪ ಕೆಂಗೇರಿಗೆ ಬಿಟ್ಟು ನಾವು ಬಸ್ಸಲ್ಲಿ ಹೋಗ್ತೀವಿ. ಬಸ್ಸಲ್ಲಿ ಹೋಗಿ ಆಮೇಲೆ ನಮ್ಮ ಅಮ್ಮನ ಗಾಡಿಯಿಂದ ಹೋಗ್ತೀವಿ. ಅಂದ್ರೆ ತುಂಬಾ ಲೇಟ್ ಆಗ್ತದೆ. ಈಗ ನೀನಂತ ಎಷ್ಟೊಂದು ಪ್ರತಿಭೆಗಳು ಬರ್ತಾ ಇದ್ದಾರೆ, ಸಂಗೀತ ಕ್ಷೇತ್ರಕ್ಕಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ನೀನು ಏನಾದರೂ ಸಂದೇಶ ಕೊಡ್ತೀಯಾ? ಅಂದ್ರೆ ಯಾವ ರೀತಿ ಸಂದೇಶ ಕೊಡ್ತೀಯಾ? ಸಂದೇಶ ಅಂದ್ರೆ ಎಲ್ಲರೂ ಚೆನ್ನಾಗಿ ಹಾಡ್ತಾರೆ. ಹಂಗಾಗ ಎಲ್ಲರೂ ಚೆನ್ನಾಗಿ ಹಾಡ್ತಾರೆ. ಟಿಪ್ಸ್ ಕೊಡ್ತೀಯಾ ಅಂದ್ರೆ ಅವರಿಗೆ? ಟಿಪ್ಸ್ ಕೊಡಲ್ಲ, ಅವರಿಗೆ ಗೊತ್ತಿರುತ್ತೆ. ಹಾಗೆ ಎಜುಕೇಶನ್ ಮತ್ತೆ ಸಂಗೀತ ಎರಡು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದೆಯಾ? ಮತ್ತೆ ಅಂದ್ರೆ ಪ್ರೋಗ್ರಾಮ್ ಇರೋ ಟೈಮಲ್ಲಿ ಸಾಯಂಕಾಲ ಒಪ್ಕೊಂಡ್ಬಿಡ್ತೀವಿ, ಬೆಳಗ್ಗೆ ಒಪ್ಕೊಳ್ಳೋದು. ಯಾಕಂದ್ರೆ ಸ್ಕೂಲು ಫುಲ್ಲು ಹೋಗ್ಬಿಡುತ್ತೆ, ಮತ್ತೆ ನಾನು ಓದಕ್ಕೂ ಆಗಲ್ಲ ಅಂತ. ಅಂದ್ರೆ ಸಾಯಂಕಾಲನೇ ಒಪ್ಕೊಂಡ್ಬಿಡ್ತೀವಿ. ಆಮೇಲೆ ಯಾವತ್ತಾದ್ರೂ ಸಂಡೇ ಇರುವಾಗ ಬೆಳಗ್ಗೆ ಒಪ್ಕೊಂಡ್ಬಿಡ್ತೀವಿ. ಸಂಡೇ ಸಾಟರ್ಡೆ ಆ ಥರ ಬೆಳಗ್ಗೆ ಒಪ್ಕೊಂಡು. ನೀನು ಈಗ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ಯಾ ಲೈಫಲ್ಲಿ? ನಾನು ಸಕ್ಸಸ್ ಮಾಡಲೇಬೇಕು ಅಂತ ಏನಾದ್ರು ಗುರಿ ಇಟ್ಕೊಂಡಿದ್ಯಾ? ಹೌದು. ಏನು ಇಟ್ಕೊಂಡಿದ್ಯಾ? ಡಾಕ್ಟರ್ ಮಾಡ್ಬೇಕಂತಿದ್ದೀನಿ. ನಮ್ಮ ಅಪ್ಪ ಅಮ್ಮನ ನನಗೆ ಒಂದು ಕನಸಿದೆ, ನಮ್ಮ ಅಪ್ಪ ಅಮ್ಮನ ಜರ್ಮನಿಗೋ ಜಪಾನ್ಗೋ ಜಪಾನಿಗೆ ಕರ್ಕೊಂಡು ಹೋಗ್ಬೇಕು. ಅಪ್ಪ ಅಮ್ಮನ ನೀನು ಅಚೀವ್ ಮಾಡಿ ಇನ್ನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಸೂಪರ್. ಡಾಕ್ಟರ್ ಆದ್ಮೇಲೆ ಮೊದಲನೇ ಪೇಷಂಟ್ ಯಾರು? ಗೊತ್ತಿಲ್ಲ. ಯಾಕೆ? ಯಾರು ಬರ್ತಾರೆ ಅಂತಾನೆ ಗೊತ್ತಿಲ್ವಲ್ಲ. ನೀನು ಇಂಥ ಸಾಂಗ್ ಹಾಡಿ ಹೆಚ್ಚು ಹೆಸರು ಮಾಡಿದ್ಯಾ ಅಂದ್ರೆ ಯಾವ ಸಾಂಗ್ ಅದು? ಆಮೇಲೆ ತಿಂಗಳು ಮುಳುಗಿದವು. ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ. ಸೂಪರ್ ಸೂಪರ್. ಈಗ ನಿನ್ಗೆ ಯಾರಾದ್ರೂ ಒಬ್ರು ಪ್ರೇರಣೆ ಇರಬೇಕು, ಈ ಥರ ಗಾಯಕಿ, ಈ ಥರ ಗಾಯಕ, ಇಂಥವ್ರು ನಾನು ಪ್ರೇರಣೆಯಾಗಿ ತೊಗೊಂಡಿದ್ದೀನಿ ಅಂತಾರೆ. ಯಾವ ಗಾಯಕಿನ ನೀನು ಪ್ರೇರಣೆಯಾಗಿ ತೊಗೊಂಡಿದ್ಯಾ? ಇಷ್ಟ ಅಂತ ನನಗೆ ಚಿತ್ರಮ್ಮ ಇಷ್ಟ, ಆಮೇಲೆ ರಾಜೇಶ್ ಕೃಷ್ಣನ್ ಸರ್ ಇಷ್ಟ. ಓಕೆ. ಆಮೇಲೆ ನನಗೆ ಶ್ರೇಯಾ ಘೋಷಾಲ್ ನಂಗೆ ತುಂಬಾ ಇಷ್ಟ. ಚಿತ್ರಮ್ಮನು ಅದಕ್ಕಿಂತ ತುಂಬಾನೇ ಇಷ್ಟ ನನಗೆ. ಆಮೇಲೆ SPB ಸರ್ ನಂಗೆ ತುಂಬಾ ಇಷ್ಟ. ಆಮೇಲೆ ಅವ್ರದ್ದು ಹಾಡೇ ಕೇಳ್ತಾ ಇರ್ತೀನಿ, ಅಷ್ಟು ಜನದ ಹಾಡೇ ಕೇಳ್ತಾ ಇರ್ತೀನಿ ಯಾವಾಗ್ಲೂ. ಆ ಥರ ನಿಮಗೆ ಚಿತ್ರಮ್ಮ ತುಂಬಾ ಫೇವ್ರೇಟ್ ಅಂದೆ. ಚಿತ್ರಮ್ಮ ಹಾಡಿರುವಂತ ಫೇವ್ರೇಟ್ ಸಾಂಗ್ ಯಾವ್ದು ನಿಮಗೆ? ಚಿತ್ರಮ್ಮ ಹಾಡಿರೋ ಫೇವ್ರೇಟ್ ಸಾಂಗ್ ತುಂಬಾ ಇದೆ, ಬಟ್ ಅದು ಹೇಳಕ್ಕೆ ಇದು ಆಗ್ತಿದೆ. ಯಾವ ಸಾಂಗ್ ನಿಂಗೆ ತುಂಬಾ ಇಷ್ಟ? ಅಂದ್ರೆ ತುಂಬಾ ಇಷ್ಟ ಅಲ್ಲ, ಎಲ್ಲ ಹಾಡು ನನ್ಗೆ ಇಷ್ಟ. ಅದ್ರಲ್ಲಿ ಒಂದು ಫೇವ್ರೇಟ್ ಅಂತ ಇರುತ್ತಲ್ಲ ಎಲ್ಲ ನಂಗೆ ಇದು ಅವ್ರು ಕೇಳ್ತಾ ಇದ್ರೆ ಒಂಥರ ಅವ್ರದ್ದು ಸಾಂಗು
ಒಂಥರ ತುಂಬ ಆಡಿಯನ್ಸ್ ನಿನ್ಗೆ ಹೋಗ್ತಿಯಲ್ಲ, ಯಾವ ಹಾಡು ಆಡುವಂತ ಆಡಿಯನ್ಸ್ ನಿನ್ನ ಹೆಚ್ಚು ಕೇಳಿಸ್ಕೊಳಕ್ಕೆ ಕೇಳ್ತಾ ಇರ್ತಾರೆ ಅಂತ? ಈ ಹಾಡು ಆಡ್ಬಾಗ್ದಾನ, ಈ ಹಾಡು ಆಡು ಅಂತ ಯಾವ್ದು ಕೇಳ್ತಾರೆ ಅಂದ್ರೆ audience? ನಾನು ರೀಸೆಂಟ್ ಆಗಿ ವಿಜಯ್ ಕೃಷ್ಣ ಸರ್ದು ಅಂತ ಅವ್ರದ್ದೊಂದು ಚಾನೆಲ್ ಇದೆ. ಓಕೆ ಅವ್ರ ಚಾನೆಲ್ ಇಂದ ನಾನು ತುಂಬಾನೇ ಹಾಡಿದೀನಿ. ಓಕೆ. ಮತ್ತೆ ಅವ್ರ ಸಾಂಗ್ಸ್ ಕೇಳ್ತಾ ಇರ್ತಾರೆ, ಅವ್ರಿಗೂ ಹಾಡ್ತೀನಿ. ಯಾವ ಹಾಡು? ಅಂದ್ರೆ ಕೇಳ್ತಾರೆ, ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರೋ. ಹಾಡು ಒಂದ್ ಲೈನ್. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಕುಂಬರಗುಂಡಣ್ಣನ ಮನೆಯ ಕೊಡುಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕೊಡುಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಂಬರಗುಂಡಣ್ಣನ ಮನೆಯ ಕೊಡುಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕೊಡುಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ, ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಥ್ಯಾಂಕ್ ಯು. ಸೂಪರ್. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ಆಡ್ತಿದ್ಯಲ್ಲ, ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀಯಾ? ಓದೋದು ಜಾಸ್ತಿ ಕೊಡ್ತೀನಿ, ಸಂಗೀತ ಓದೋದು 2 hours ಕೊಡ್ತೀನಿ, ಓಕೆ. ಸಂಗೀತ 1 hour ಕೊಡ್ತೀನಿ. 1 hour ಡೈಲಿ ರೆಗ್ಯುಲರ್ ಪ್ರಾಕ್ಟೀಸ್ ಇರುತ್ತೆ? 1 hour ಅಲ್ಲ, ಅರ್ಧ ಗಂಟೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಡುತ್ತೆ.